ಡಬ್ಲಿಂಗ್ ಹೆಸರಲ್ಲಿ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಕೆಮಿಕಲ್ ಮೂಲಕ ನೋಟನ್ನು ತಯಾರಿಸಿಕೊಡ್ತೀವಿ ಅಂತ ವಂಚನೆಯನ್ನ ಎಸಗಿದಂತಹ ಗ್ಯಾಂಗ್ ಇದು. ಇಬ್ಬರು ಪೊಲೀಸ್ ಪೇದೆಗಳು ಸೇರಿದಂತೆ ಒಟ್ಟು 8 ಮಂದಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಕಾಕ್ ಪೊಲೀಸರು ಬಂಧನ ಮಾಡಿದ್ದಾರೆ. ಕಂತೆ ಅಸಲಿ ಹಣವನ್ನು ಪಡೆದು ಬಿಳಿ ಹಾಳೆಯನ್ನು ಕೊಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೋಕಾಕ್ನ ಶ್ರೀನಗರದ ಮನೆಯೊಂದರಲ್ಲಿ ನೋಟು ತಯಾರಿಕೆ ಆಗ್ತಾ ಇತ್ತು. ಪೊಲೀಸ್ ಸಿಬ್ಬಂದಿಯನ್ನೇ ಸೇರಿಸಿಕೊಂಡು ಅಕ್ರಮ ದಂಧೆಯನ್ನು ನಡೆಸಲಾಗ್ತಾ ಇತ್ತು. ಬಿಳಿ ಹಾಳೆಗೆ ಕಪ್ಪು ಬಣ್ಣ ಬಳಿದು ಅಸಲಿ ನೋಟು ಅಂತ ವಂಚನೆಯನ್ನ ಎಸಗಲಾಗ್ತಾ ಇತ್ತು. ಒಂದು ಅಸಲಿ ನೋಟಿಗೆ 4 ಪಟ್ಟು ಹಣವನ್ನ ಕೊಡೋದಾಗಿ ಮಾತನ್ನ ಕೊಟ್ಟಿದ್ದ ಬಳಿಕ ಈ ಗ್ಯಾಂಗ್ ಎಸ್ಕೇಪ್ ಆಗ್ತಾ ಇತ್ತು. ಖತರ್ನಾಕ್ ಗ್ಯಾಂಗ್ ಈಗ ಅರೆಸ್ಟ್ ಆಗಿದೆ. ಗೋಕಾಕ್ ಪೊಲೀಸರಾದ ಅನಂತ್ ನರವಾಡೆ, ದಿಲಾವರ್ ಶೇಖ್ ಬಂಧಿತರು. ಮಹಾರಾಷ್ಟ್ರ ಮೂಲದ ಆರೋಪಿಗಳನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 8 ಮೊಬೈಲ್, ಪ್ರಿಂಟರ್, ಬಿಳಿ ಹಾಳೆಗಳ ಬಂಡಲ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಕ್ರಮವಾಗಿ ನೋಟು ತಯಾರಿಸ್ತಾ ಇದ್ದಿದ್ದು, ಜೊತೆಗೆ ವಂಚನೆಯನ್ನ ಎಸಗ್ತಾ ಇದ್ರು. ಒಟ್ಟು 8 ಮಂದಿಯನ್ನ, 2 ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಒಟ್ಟು 8 ಮಂದಿಯನ್ನ ಗೋಕಾಕ್ ಪೊಲೀಸರು ಬಂಧನ ಮಾಡಿದ್ದಾರೆ. ಸುಮಾರು 8 ಜನ ಮನಿ ಡಬ್ಲಿಂಗ್ ಸ್ಕೀಮಲ್ಲಿ ಮಾಡ್ತಾ ಇದ್ದಾರೆ, ಜನರನ್ನು ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಎಂಬ ಮಾಹಿತಿ ನಮಗೆ ಬಂತು. ಇದು ಶ್ರೀನಗರ್ ಏರಿಯಾ ಆಫ್ ಗೋಕಾಕ್ನಲ್ಲಿ ಆಗಿರೋದು ಕಂಡು ಬಂದಿರ್ತದೆ. ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಇಂತಹ ಮೋಸ ನಡೀತಾ ಇರೋದು, ಮನಿ ಡಬಲ್ ಮಾಡಿ ಕೊಡ್ತಾ ಇದ್ವಿ ಅಂದರೆ ಇಲ್ಲಿ ಮೋಸ ನಡೀತಾ ಇರೋದು ಕಂಡು ಬಂದಿದೆ. ಜಯಶ್ರೀ ಬಾಬು ಎಂಬ ಒಂದು ಲೇಡಿ ಮಹಾರಾಷ್ಟ್ರನಲ್ಲಿ ಇರ್ತಾಳೆ. ಅವಳಿಗೆ ಇಲ್ಲಿ ಗೋಕಾಕಲ್ಲಿ ಒಬ್ಬನ ಮೆಹಬೂಬ್ ದೇಸಾಯಿ ಎಂಬವನ ಗೋಕಾಕ್ ಟೌನ್ ವ್ಯಾಪ್ತಿಯಲ್ಲಿ ಇರೋನು. ಇವರಿಬ್ಬರಿಗೆ ಪರಿಚಯ ಆಗುವಾಗ ಇವನಿಗೆ ಗೋಕಾಕಲ್ಲಿ ಮಾಡೋಣ ಅಂದರೆ ಇವರಿಬ್ಬರು ಸೇರಿ ಪ್ಲಾನ್ ಮಾಡ್ತಾರೆ. ಇವರ ಜೊತೆಗೆ ಪರಶುರಾಮ್ ಭೀಮ್ಸಿ ಬಡ್ಕಾರಿ ಇವನು ಕೂಡ ಸೇರ್ಕೊಳ್ತಾನೆ. ಮತ್ತು ಇಮ್ರಾನ್ ಬಾಬಾಜಾನ್ ಜುನಾದಿ ಇವನು ಗೋಕಾಕ್ ಇವನು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.